ಆಹಾ, ಎಂಥ ಹಸುರಿನ ವಾತಾವರಣ! ಹಿಂದೆ ಇರುವ ಬೀಚು, ಗಿಡ ಮರ ಎಷ್ಟು ನೆಮ್ಮದಿ ಕೊಡುತ್ತೆ ಮನಸ್ಸಿಗೆ. ಇಂಥ ವಾತಾವರಣದಲ್ಲಿ ನನ್ನ ಜೊತೆ ನನ್ನ ರೋಮಿಯೋ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಇರು, ಫೋನ್ ಮಾಡಿ ಕರಿತೀನಿ. ಹಲೋ ರೋಮಿಯೋ, ನಾನು ನಿನ್ನ ಜೂಲಿಯೆಟ್ ಮಾತಾಡ್ತಾ ಇದ್ದೀನಿ. ನಿನಗೋಸ್ಕರ ಇಲ್ಲಿ ಬೀಚ್ ಹತ್ರ ಕಾಯ್ತಾ ಇದ್ದೀನಿ. ಹಸುರಿನ ವಾತಾವರಣ ತುಂಬ ಚೆನ್ನಾಗಿದೆ. ನೀನು ಈಗಲೇ ಬರ್ತೀಯಾ? ಹಲೋ ನನ್ನ ಜೂಲಿಯೆಟ್, ನಿನಗಾಗಿ ನಾನು ಓಡಿ ಓಡಿ ಬಂದೆ. ಈ ಹಸುರಿನ ವಾತಾವರಣದಲ್ಲಿ, ಈ ಬೀಚಿನ ಹತ್ತಿರ ನಿನ್ನನ್ನು ನೋಡಿ ಖುಷಿ ಆಯಿತು. ಬಾ ರೋಮಿಯೋ, ನನ್ನ ಪಕ್ಕ ಕೂತ್ಕೋ. ನಾವಿಬ್ಬರು ಮಾತಾಡಿ ತುಂಬ ದಿನ ಆಯಿತು. ಇವತ್ತು ಸಾಕು ಅನ್ನೋಷ್ಟು ಮಾತಾಡೋಣ. ಬಾ ಕೂತ್ಕೋ. ಖಂಡಿತ ಜೂಲಿಯೆಟ್, ನಾನು ಬಂದಿರುವುದೇ ನಿನ್ನ ಜೊತೆ ಮಾತಾಡೋದಕ್ಕೆ, ಕಾಲ ಕಳೆಯೋದಕ್ಕೆ. ಜೂಲಿಯೆಟ್, ಇವತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂದರೆ ಒಂದು ಕವನ ಹೇಳಬೇಕು ಅನ್ನಿಸ್ತಾ ಇದೆ. ಹೇಳ? ಏನು ಜೂಲಿಯೆಟ್, ನನ್ನ ಮೇಲೆ ಕವನ ಬರೀತೀಯಾ? ಕವನ ಹೇಳ್ತೀಯಾ? ಹೇಳು ಹೇಳು, ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಕನ್ನಡಿಯೊಳು ಕಾಣುತ್ತಿರುವ ಈ ನಿನ್ನ ಬಿಂಬ ನೋಡಿ ನೋಡಿ ಮಂಕಾಗುತ್ತಿದೆ ನನ್ನ ಹೃದಯದ ಕಂಬ. ಏನು ಹೇಳಲಿ ಓ ಚೆಲುವೆ ನಿನ್ನ ನಗುವಿನ ಅಂದ, ಕೋಟಿ ಕೊಟ್ಟಲು ವರ್ಣಿಸಲು ಸಾಲುವುದಿಲ್ಲ ಕಾಗುಣಿತದಿಂದ ಕಾಗುಣಿತದಿಂದ. ವಾರೇ ವಾ ರೋಮಿಯೋ, ಎಷ್ಟು ಚೆನ್ನಾಗಿ ಕವನ ಹೇಳಿದೆ. ನನಗೆ ತುಂಬ ಇಷ್ಟ ಆಯಿತು. ಧನ್ಯವಾದಗಳು. ಐ ಲವ್ ಯು ರೋಮಿಯೋ. ಓ ಸೋ ಸ್ಯಾಡ್. ನಾನು ಮಲಗಿದಿನ? ಇದು ಕನಸ? ಛೇ, ನಾನು ಅಂದ್ಕೊಂಡೆ ನಾನು ಜೂಲಿಯೆಟ್ ಜೊತೆ ನಾನು ಬೀಚಲ್ಲಿ ಮಾತಾಡ್ತಿದ್ದೆ ಅಂತ. ಆದರೆ ಇದು ಕನಸ. ಛೇ, ಸೋ ಸ್ಯಾಡ್. ಛೇ, ಇವತ್ತು ನನಗೆ ಎಷ್ಟು ಬೇಜಾರಾಯಿತು ಅಂದರೆ ರಾತ್ರಿ ಕಂಡಿದ್ದೆಲ್ಲ ಕನಸ. ನಾನು ಎಷ್ಟು ಖುಷಿಯಾಗಿದ್ದೆ. ಸೋ ಸ್ಯಾಡ್. ಛೇ.